ಹಾಯ್, ಈ ವಿಡಿಯೋದಲ್ಲಿ ನಿಮಗೆ ವಿ-ಗಾರ್ಡ್ ಮೋಟರ್ ಇಂಪ್ಲೇರ್ ಆಯಿಲ್ ಸೀಲ್ ಯಾವ ರೀತಿ ಚೇಂಜ್ ಮಾಡಬೇಕಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೋಡಿ ಫ್ರೆಂಡ್ಸ್, ಎಲ್ಲ ಒಂದು ಕಡೆಯಿಂದ ಫ್ಯಾನ್ ಫಸ್ಟು ಬಿಚ್ಕೊಳ್ಳಿ, ಯಾಕಂದರೆ ಇಂಪ್ಲೇರ್ ಬಿಚ್ಚೋಕ್ಕಾಗಲ್ಲ. ಅದಕ್ಕೆ ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಆಗುತ್ತೆ. ಓಪನ್ ಆದಮೇಲೆ ಸ್ಪಾನರಲ್ಲಿ ನಟ್ನ ಬಿಚ್ಚಿಬಿಟ್ಟು ಇಂಪ್ಲೇರ್ನ ಬಿಚ್ಕೊಳ್ಳಿ. ಥ್ರೆಡ್ ಸಿಸ್ಟಮ್ ಇರುತ್ತೆ ನೋಡಿ ಯಾವ ರೀತಿ ಬೆಂಡಾಗಿದೆ ಅಂತ. ಯಾಕಂದರೆ ನೀರು ಪೈಪ್ ಒಳಗಡೆ ಮಳ್ಳು ಇಲ್ಲ ಕಲ್ಲುಗಳು ಬಂದುಬಿಟ್ರೆ ಆ ಥರ ಬೆಂಡಾಗೋಗುತ್ತೆ. ಅದಕ್ಕೆ ಇನ್ನೇನು ಇಲ್ಲ, ಸ್ವಲ್ಪ ಕ್ಲೀನಾಗಿ ನೀವು ತೊಟ್ಟಿಲಿ ಬಿಡೋದಿದ್ರೆ ಫುಟ್ಬಾಲ್ ಮೇಲೆ ಸೊಳ್ಳೆ ಪರ್ದ ಕಟ್ಬಿಟ್ಟು ಬಿಟ್ಕೊಳ್ಳಿ. ನೋಡಿ, ಹೊಸ ಇಂಪ್ಲೇರ್ ತಂದಿದ್ದೀನಿ, ಅದನ್ನು ಫಿಟ್ ಮಾಡಬೇಕು. ಯಾವ ರೀತಿ ಫಿಟ್ ಮಾಡಬೇಕಂತ ತೋರಿಸ್ಕೊಡ್ತೀನಿ. ಇಂಪ್ಲೇರ್ ಫಿಟ್ ಮಾಡೋ ಮೊದಲು ಆಯಿಲ್ ಸೀಲ್ನ ಯಾವ ರೀತಿ ಬಿಚ್ಚಿ ಫಿಟ್ ಮಾಡೋದನ್ನ ತೋರಿಸ್ಕೊಡ್ತೀನಿ. ನೋಡಿ, ಆಯಿಲ್ ಸೀಲು ಬಿಚ್ಚಿದ್ದೀನಿ. ಅದನ್ನು ತಕ್ಕೊಂಡು ಅದ್ರ ಒಳಗಡೆ ಒಂದು ಕಾರ್ಬನ್ದು ರಿಂಗು, ಅದನ್ನು ನಿಧಾನಕ್ಕೆ ತಕ್ಕೊಳ್ಳಿ. ಅದ್ರ ಕೆಳಗಡೆ ಕಾರ್ಬನ್ ರಿಂಗ್ ಒಂದು ಇರುತ್ತೆ, ಅದನ್ನು ಏಟಾಗದೇ ಇರೋಂಗೆ ತಕ್ಕೊಳ್ಳಿ. ಅದು ಚೆನ್ನಾಗಿದ್ದರೆ ಏನು ಹಾಕಕ್ಕೆ ಹೋಗಬೇಡಿ, ಚೆನ್ನಾಗಿಲ್ಲ ಅಂದರೆ ಹಾಕ್ಕೊಳ್ಳಿ ಬಿಚ್ಚಿಬಿಟ್ಟು. ಏನಾರ ಒಡೆದೋಗಿತ್ತು ಅಂದರೆ, ಏನಾರ ಸ್ವಲ್ಪ ಕ್ರಾಸಸ್ ಆಗೋಯಿತು ಅಂದರೆ ಹಾಕ್ಕೊಳ್ಳಿ ತಂದು. ನೋಡಿ, ಹೊಸದು ಆಯಿಲ್ ಸೀಲ್ ಇದು. ಅದರಲ್ಲಿ ಎಷ್ಟು ಟೈಪು ಆಯಿಲ್ ಸೀಲ್ ಇದೆ ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಎಷ್ಟು ಟೈಪ್ ಆಯಿಲ್ ಸೀಲ್ ಇದೆ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ವಿಡಿಯೋ ಚೆನ್ನಾಗಿರುತ್ತೆ. ನೋಡಿ, ಹಳೇದು ಬಿಚ್ಚಿದ್ದೀನಿ, ಆ ರೀತಿ ಇರುತ್ತೆ. ಅದೇ ವೈಟಾಗಿ ಕಾಣಿಸ್ತಾ ಇದೆಯಲ್ಲ, ಅದನ್ನು ಹಂಗೆ ತೆಗೆದು ಮಡಿಕೊಳ್ಳಿ. ಬೇರೆ ಮೋಟ್ರಿಗೆ ಆಗುತ್ತೆ ಯೂಸು. ನಿಮ್ಮ ಹತ್ರ ಸ್ವಲ್ಪ ಗ್ರೀಸ್ ಇದ್ದರೆ ಅದು ಆಯಿಲ್ ಸೀಲ್ ಮೇಲೆ ಹಾಕ್ಕೊಳ್ಳಿ. ನಾನು ಅದಕ್ಕೆ ಥ್ರೆಡ್ ಮೇಲೆ ಸ್ವಲ್ಪ ಹಾಕ್ತಾಯಿದ್ದೀನಿ ಅಷ್ಟೇ. ಆಯಿಲ್ ಸೀಲು ಅದೇ ನಾನು ಕಾರ್ಬನ್ ಥರ ಇರುತ್ತೆ ಅಂತ ಹೇಳಿದ್ನಲ್ಲ, ಅದ್ರ ಮೇಲೆ ಹಾಕ್ಕೊಳ್ಳಿ. ಅದ್ರ ಮೇಲೆ ಹಾಕ್ಬಿಟ್ಟು ಒಳಗಡೆ ಹಾಕ್ಬಿಟ್ರೆ ಕುಂತ್ಕೊಳ್ಳುತ್ತೆ ಬಿಗಿಯಾಗೆ. ನೋಡಿ, ಅದ್ರ ಮೇಲೆ ಹಾಕ್ಕೊಂಡಿದ್ದೀನಿ. ಇವಾಗ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಕೈಯಲ್ಲಿ ಸ್ವಲ್ಪ ಕ್ಲೀನಾಗಿ ಪ್ರೆಸ್ ಮಾಡಿ. ಪ್ರೆಸ್ ಆಯಿತಾ? ಆದಮೇಲೆ ಅದ್ರ ಕೆಳಗಡೆ ಒಂದು ಗ್ರೂ ಇರುತ್ತೆ, ಆ ಗ್ರೂ ನೇರಕ್ಕೆ ಅದನ್ನು ಸ್ವಲ್ಪ ಪ್ರೆಸ್ ಮಾಡಿ. ಅದು ರಿಟರ್ನ್ ಬತ್ತು ಅಂದರೆ ಏನು ಪ್ರಾಬ್ಲಮ್ ಇಲ್ಲ, ಯಾಕಂದರೆ ಅದ್ರ ಮೇಲ್ಗಡೆಯಿಂದ ಇಂಪ್ಲೇರ್ ಕುಣಿಸ್ತೀವಲ್ಲ, ಅದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಇಂಪ್ಲೇರ್ ಕುಂತ್ಕೊಂಡ್ಮೇಲೆ ಕ್ಲೀನಾಗಿ ಕುಂತ್ಕೊಳ್ಳುತ್ತೆ. ಆ ರೀತಿ ಹಾಕಿದ್ಮೇಲೆ ನೀವು ಇಂಪ್ಲೇರು ಫಿಟ್ ಮಾಡಿದಾಗ ಅದ್ರ ಕೆಳಗಡೆ ಒಂದು ಗ್ರೂ ಇರುತ್ತೆ ಸಾಫ್ಟ್ದು, ಅಲ್ಲಿವರೆಗೂ ಕ್ಲೀನಾಗಿ ಹೋಗಿ ಕುಂತ್ಕೊಳ್ಳುತ್ತೆ. ಆವಾಗ ಆಯಿಲ್ ಸೀಲು ಪ್ರೆಸ್ಸಿಂಗ್ ಆಗುತ್ತೆ, ಏನು ಪ್ರಾಬ್ಲಮ್ ಆಗಲ್ಲ, ಕ್ಲೀನಾಗಿ ಕುಂತ್ಕೊಳ್ಳುತ್ತೆ. ಆದಷ್ಟು ಟೈಟ್ ಮಾಡಿ ಇಂಪ್ಲೇರ್ನ. ಟೈಟ್ ಆದಮೇಲೆ ಇಂಪ್ಲೇರು ಅದ್ರ ಮೇಲೆ ಒಂದು ಚಕ್ ನಟ್ ಬರುತ್ತೆ, ಆ ಚಕ್ ನಟ್ನ ಸ್ವಲ್ಪ ಸ್ಪಾನರಲ್ಲಿ ಕ್ಲೀನಾಗಿ ಟೈಟ್ ಮಾಡ್ಕೊಳ್ಳಿ. ಸ್ವಲ್ಪ ಆದಷ್ಟು ಸ್ಪಾನರಲ್ಲಿ ಟೈಟ್ ಮಾಡ್ಕೊಳ್ಳಿ ಬಿಗಿಯಾಗಿ. ಆ ಕಡೆ ಸಾಫ್ಟ್ಗೆ ಏನಾರ ಇಟ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಅದ್ರ ಒಳಗಡೆ ಒಂದು ಸ್ಕ್ರೂ ಹಾಕ್ಕೊಂಡು ಕಟ್ಟಿಂಗ್ ಪ್ಲೇಯರೋ ಇಲ್ಲ ರಿಂಚೋ ಏನಾರ ಒಂದು ಮಡಿಕೊಂಡು ಟೈಟ್ ಮಾಡ್ಕೊಳ್ಳಿ. ಆಮೇಲೆ ಮೇಲ್ಗಡೆಯಿಂದ ಬಾಡಿ ಕುಣಿಸ್ದಾಗ ಸುತ್ತಿಗೆ ತಗೊಂಡೆಲ್ಲ ಹೊಡಿಯೋಕ್ಕೆ ಹೋಗಬೇಡಿ. ಸ್ವಲ್ಪ ಕಟ್ಟೆ ಪೀಸ್ ಇದ್ದರೆ ನಿಮ್ಮ ಹತ್ರ ನಿಧಾನಕ್ಕೆ ಹೊಡ್ಕೊಂಡು ಸ್ಕ್ರೂ ಕುಂತ್ಕೊಳ್ಳೋವರೆಗೂ ಸ್ವಲ್ಪ ಹೊಡ್ಕೊಳ್ಳಿ. ಸ್ವಲ್ಪ ಕ್ರಾಸ್ ಆಯಿತು ಅಂದರೆ ಆ ಕಡೆ ಬಾಡಿನ ಹೊಡ್ಕೊಂಡು ಸ್ಕ್ರೂ ಕ್ಲೀನಾಗಿ ಫಿಟ್ ಮಾಡಿ. ಬಾಡಿ ಕುಣಿಸಾದ್ಮೇಲೆ ಸ್ಕ್ರೂ ಮೀಡಿಯಮಾಗಿ ಟೈಟ್ ಮಾಡಿಕೊಂಡು ಆಮೇಲೆ ಆ ಕಡೆಯಿಂದ ಸಾಫ್ಟ್ ತಿರುಗ್ತಾಯ್ತಾ ಏನೋ ಅಂದ್ಬಿಟ್ಟು ಚೆಕ್ ಮಾಡ್ಕೋಬೇಕು. ನೀವು ಚೆಕ್ ಮಾಡ್ಕೊಂಡು ಆಮೇಲೆ ಫುಲ್ ಟೈಟ್ ಮಾಡಿ, ಇಲ್ಲಾಂದರೆ ಮತ್ತೆ ಬಿಚ್ಚಬೇಕಾಗುತ್ತೆ.
ಆ ಪ್ರಾಬ್ಲಮ್ ತಗೊಳಕ್ಕೆ ಹೋಗಬೇಡಿ ನೀವು. ಫುಲ್ ಟೈಟ್ ಆದಮೇಲೆ ನೀವು ಒಂದ್ಸತಿ ಫ್ಯಾನ್ನ ತಿರುಗಿಸಿ ನೋಡ್ಕೊಳ್ಳಿ. ಯಾಕಂದರೆ ಟೈಟ್ ಗೀಟ್ ಆಯಿತು ಅಂದರೆ ಫ್ಯಾನು ಫ್ರೀಯಾಗಿ ತಿರುಗಲ್ಲ, ಸೌಂಡ್ ಬರುತ್ತೆ, ಕೊಯ್ಯೋ ಅಂದ್ಬಿಟ್ಟು ಸೌಂಡ್ ಬರುತ್ತೆ. ಆ ಸೌಂಡು ಬಂತು ಅಂದರೆ ಎಲ್ಲೋ ಇಂಪ್ಲೇರು ಬೆಂಡಿದೆ ಅಂತ ಅರ್ಥ. ಸ್ವಲ್ಪ ಬಿಚ್ಚಿಬಿಟ್ಟು ಯಾವ ಕಡೆ ಬೆಂಡಿದೆ ಬೆಂಡ್ ತಕ್ಕೊಳ್ಳಿ, ಬೆಂಡ್ ತಕ್ಕೊಂಡು ಕ್ಲೀನಾಗಿ ಫಿಟ್ ಮಾಡಿ. ನೋಡಿ, ಫ್ಯಾನ್ ಹಾಕ್ಬಿಟ್ಟು ಆ ರೀತಿ ಫ್ರೀಯಾಗಿ ತಿರುಗಬೇಕು. ನೋಡಿ, ಇದರಲ್ಲಿ ತೋರಿಸಿರ್ತೀನಿ. ಆ ರೀತಿ ಫ್ರೀಯಾಗಿ ತಿರುಗ್ತು ಅಂದರೆ ಏನು ಹಿಂದೆ ಇಂಪ್ಲೇರು ಆಯಿಲ್ ಸೀಲು ಏನು ಹಿಡಿತಾ ಇಲ್ಲ ಅಂತ ಅರ್ಥ. ಸರಿನಾ? ಈ ರೀತಿ ತಿರುಗಿದಾಗ ಫ್ರೀಯಾಗಿ ತಿರುಗ್ತು ಅಂದರೆ ನಾವು ಹೊಸ್ದಾಗಿ ಇಂಪ್ಲೇಯರು ಆಯಿಲ್ ಸೀಲ್ ಹಾಕಿದ್ದೀವಲ್ಲ, ಅದೇನು ಹಿಡಿತಾ ಇಲ್ಲ. ನೀವು ಒಂದ್ಸತಿ ರನ್ ಮಾಡ್ಕೊಂಡು ನೋಡ್ಕೋತೀವಂದರೆ ನೀವು ಮೊದಲು ಹಿಂದೆ ಪಂಪ್ ಒಳಗಡೆ ನೀರು ಹಾಕ್ಬಿಟ್ಟು ಆಮೇಲೆ ರನ್ ಮಾಡಿ ನೋಡ್ಕೊಳ್ಳಿ. ಯಾಕಂದರೆ ನೀವು ಹೊಸ್ದಾಗಿ ಆಯಿಲ್ ಸೀಲ್ ಹಾಕಿರ್ತೀರಲ್ಲ, ಅದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ನೀರು ಹಾಕಲೇಬೇಕು, ಹಾಕ್ಬಿಟ್ಟು ರನ್ ಮಾಡ್ಕೊಳ್ಳಿ. ಫೈನಲಿ ಮೋಟ್ರ್ ಫಿಟ್ಟಾಗಿದೆ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಟು ವಾಚಿಂಗ್ ಫ್ರೆಂಡ್ಸ್. ನೀರು ನೋಡಿ ಯಾವ ರೀತಿ ಪ್ರೆಜರಾಗಿ ಹೊಡೆಯುತ್ತೆ ಅಂತ, ಇಲ್ಲಾಂದರೆ ಪ್ರೆಜರ್ ಕಮ್ಮಿ ಬರುತ್ತೆ. ಥ್ಯಾಂಕ್ ಯು ಟು ವಾಚಿಂಗ್ ಫ್ರೆಂಡ್ಸ್.